ಐಪಿಎಲ್ಗೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಸೋಲ್ಡ್ ಔಟ್ ಆಗಿದೆ ಆರ್ಸಿಬಿ ತಂಡ. 17,000 ಕೋಟಿಗೆ ಮಾರಾಟವಾಗಿದೆ ಬೆಂಗಳೂರಿನ ಆರ್ಸಿಬಿ ತಂಡ. ಆದಿತ್ಯ ಬಿರ್ಲಾ ಗ್ರೂಪ್ನ ನೇತೃತ್ವದ ಕಂಪನಿಗಳ ಒಕ್ಕೂಟದಿಂದ ಖರೀದಿಯಾಗಿದೆ. ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಅತಿದೊಡ್ಡ ಮೊತ್ತಕ್ಕೆ ಸೇಲ್ ಆದ ತಂಡ ಆರ್ಸಿಬಿ. ದೇಶದ ಅತಿದೊಡ್ಡ ಕ್ರೀಡಾ ಬ್ರ್ಯಾಂಡ್ ಆರ್ಸಿಬಿ ಸೇಲ್ ಆಗಿದ್ದು, ಭಾರೀ ಲಾಭಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರಾಟ ಆಗಿದೆ. 446 ಕೋಟಿಗೆ ಬಿಸಿಸಿಐನಿಂದ ಫ್ರಾಂಚೈಸಿ ಖರೀದಿಸಿದ್ದ ವಿಜಯ್ ಮಲ್ಯ 18 ವರ್ಷದ ಬಳಿಕ 17,000 ಕೋಟಿಯ ಭಾರೀ ಮೊತ್ತಕ್ಕೆ ಸೇಲ್ ಮಾಡಿದ್ದಾರೆ. ಡಿಯಾಜಿಯೋ ಗ್ರೂಪ್ನಿಂದ ಆರ್ಸಿಬಿ ಖರೀದಿಸಿದೆ ಬಿರ್ಲಾ ಗ್ರೂಪ್. ಆರಂಭದಲ್ಲಿ ಬಿಸಿಸಿಐನಿಂದ ಖರೀದಿಯಾಗಿದ್ದ ಮೊತ್ತ 446 ಕೋಟಿ. ಈಗ ಸೇಲ್ ಆಗಿರೋದು 17,000 ಕೋಟಿ. 18 ವರ್ಷಗಳ ನಂತರ 17,000 ಕೋಟಿಯ ಭಾರೀ ಮೊತ್ತಕ್ಕೆ ಆರ್ಸಿಬಿ ಸೇಲ್ ಆಗಿದ್ದು, ಡಿಯಾಜಿಯೋ ಗ್ರೂಪ್ನಿಂದ ಆರ್ಸಿಬಿಯನ್ನ ಬಿರ್ಲಾ ಗ್ರೂಪ್ ಖರೀದಿ ಮಾಡಿದೆ. ಭಾರತೀಯ ಕ್ರೀಡಾ ಲೋಕದ ಅತಿ ದೊಡ್ಡ ಬ್ರ್ಯಾಂಡ್ ಆರ್ಸಿಬಿ. ಅತಿ ದೊಡ್ಡ ಫ್ಯಾನ್ ಬಳಗ ಇರೋದು ಆರ್ಸಿಬಿ ತಂಡಕ್ಕೆ. ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಮೊತ್ತಕ್ಕೆ ಆರ್ಸಿಬಿ ಸೇಲ್ ಆಗಿದೆ. 17,000 ಕೋಟಿ ರೂಪಾಯಿ. ಆರ್ಸಿಬಿ ತಂಡ ಮಾರಾಟವಾಗತ್ತೆ, ಅವರು ತಗೊಳ್ತಾರಂತೆ, ಇವರು ತಗೊಳ್ತಾರಂತೆ ಅಂತ ಬಹಳಷ್ಟು ಹೆಸರುಗಳು ಮುಂಚೂಣಿಗೆ ಬಂದಿದ್ವು. ಅಂತಿಮವಾಗಿ ಬಿರ್ಲಾ ಗ್ರೂಪ್ ಖರೀದಿ ಮಾಡಿದೆ ಆರ್ಸಿಬಿ ತಂಡನ. ಐಪಿಎಲ್ ಜ್ವರ ಇನ್ನೇನು ಶುರು ಆಗಬೇಕು. ಐಪಿಎಲ್ಗೆ ಕ್ಷಣಗಣನೆ ಶುರುವಾಗ್ತಾ ಇದ್ದ ಹಾಗೆ 17,000 ಕೋಟಿಗೆ ಆರ್ಸಿಬಿ ತಂಡ, ಬೆಂಗಳೂರಿನ ಆರ್ಸಿಬಿ ತಂಡ ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಕಂಪನಿಗಳ ಒಕ್ಕೂಟಕ್ಕೆ ಸೇಲ್ ಆಗಿದೆ. ಬಿಸಿಸಿಐನಿಂದ ಆರ್ಸಿಬಿ ತಂಡ ಮಾರಾಟವಾಗಿದ್ದು 446 ಕೋಟಿ ರೂಪಾಯಿಗೆ. ಈಗ ಬಿರ್ಲಾ ಗ್ರೂಪ್ ಕೊಂಡುಕೊಂಡಿರೋದು 17,000 ಕೋಟಿ. ಡಿಯಾಜಿಯೋ ಗ್ರೂಪ್ನಿಂದ ಆರ್ಸಿಬಿ ತಂಡನ ಬಿರ್ಲಾ ಗ್ರೂಪ್ ಖರೀದಿಸಿದೆ. ಕಳೆದ ಬಾರಿ ಆರ್ಸಿಬಿ ತಂಡ 17 ವರ್ಷದಲ್ಲೇ ಮೊದಲ ಬಾರಿಗೆ ಕಪ್ ಎತ್ತಿ ಹಿಡಿದಿತ್ತು. ದೇಶದ ಐಪಿಎಲ್ ತಂಡಗಳಲ್ಲಿ ಅತಿ ದೊಡ್ಡ ಫ್ಯಾನ್ ಬೇಸ್ ಇರೋ ತಂಡ ಆರ್ಸಿಬಿ. ಜೊತೆಗೆ ರನ್ ಮಷೀನ್ ವಿರಾಟ್ ಕೊಹ್ಲಿಯ ತಂಡ. ಕಳೆದ ಬಾರಿ ಐಪಿಎಲ್ ಕಿರೀಟ ಮುಡಿಗೇರಿಸಿಕೊಂಡು ಬೆಂಗಳೂರಿಗೆ ಬಂದು ಒಂದು ದೊಡ್ಡ ರ್ಯಾಲಿಯ ನಿರೀಕ್ಷೆ ಇತ್ತು. ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ಅಂತ್ಯ ಆಯಿತು. ಅಭಿಮಾನಿಗಳು ಕಾಲ್ತುಳಿತದಿಂದ ತಮ್ಮ ಜೀವ ಕಳೆದುಕೊಂಡಿದ್ರು. ಆರ್ಸಿಬಿ ಮ್ಯಾಚ್ ಗೆದ್ದ ನಂತರ ಆರ್ಸಿಬಿಯ ಕ್ರೇಜ್ ಎಷ್ಟಿತ್ತು ಅನ್ನೋದು ಮತ್ತೊಂದು ಸಲ ಆರ್ಸಿಬಿ ತಂಡಕ್ಕೂ ಕೂಡ ಗೊತ್ತಾಯಿತು. ಬೆಂಗಳೂರಿಗೆ ಅವರು ಬಂದಾಗ ಇಡೀ ದೇಶದಲ್ಲೇ ಒಂದೇ ಒಂದು ಬಾರಿಯೂ ಕಪ್ ಗೆಲ್ಲದೆ, ಇಡೀ ಐಪಿಎಲ್ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಬಾರಿಯೂ ಕಪ್ ಗೆಲ್ಲದೆ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿತ್ತು ಆರ್ಸಿಬಿ. ಆರ್ಸಿಬಿ ಅಭಿಮಾನಿಗಳಿಗೆ ಕಳೆದ ಬಾರಿ ಆರ್ಸಿಬಿ ತಂಡ ಗಿಫ್ಟ್ ಕೊಟ್ಟಿತ್ತು. ಆರ್ಸಿಬಿ ತಂಡ ಖರೀದಿಯ ಬಗ್ಗೆ ಹಲವಾರು ಹೆಸರುಗಳು ಬಂದಿದ್ವು. ಕರ್ನಾಟಕದ ಹಲವು ಉದ್ಯಮಿಗಳ ಹೆಸರು, ರಾಜಕಾರಣಿಯ ಹೆಸರು ಕೂಡ ತಳಕ್ ಹಾಕೊಂಡಿತ್ತು, ಇವರು ತಗೊಳ್ತಾರಂತೆ ಅಂತ. ಅಂತಿಮವಾಗಿ ಬಿರ್ಲಾ ಗ್ರೂಪ್ ಪಾಲಾಗಿದೆ ಆರ್ಸಿಬಿ. 17,000 ಕೋಟಿ. 18 ವರ್ಷದ ನಂತರ ಮಾಲೀಕತ್ವ ಬದಲಾವಣೆಯಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಮೊತ್ತಕ್ಕೆ ಆರ್ಸಿಬಿ ತಂಡ ಮಾರಾಟ ಆಗಿದೆ. 17,000 ಕೋಟಿ. ಇನ್ನೇನು ಈ ಬಾರಿ ತನ್ನ ತವರು ನೆಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ಶುರು ಮಾಡುತ್ತೆ. ಮೊದಲ ಆಟ ಆರ್ಸಿಬಿಯದ್ದು. ಅದಕ್ಕಾಗಿ ಕರ್ನಾಟಕದ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಕೇವಲ ಕರ್ನಾಟಕದ ಅಭಿಮಾನಿಗಳು ಮಾತ್ರ ಇಲ್ಲ ಆರ್ಸಿಬಿಗೆ. ದೇಶದಾದ್ಯಂತ ಆರ್ಸಿಬಿ ತಂಡಕ್ಕೆ, ವಿರಾಟ್ ಕೊಹ್ಲಿಗೆ ಫ್ಯಾನ್ ಬೇಸ್ ಬಹಳ ದೊಡ್ಡದಿದೆ. ಬಿರ್ಲಾ ಗ್ರೂಪ್ ಪಾಲಾಗಿದೆ ಆರ್ಸಿಬಿ ತಂಡ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.